ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದಕ್ಕೆ ಲೈನಿಂಗ್ ಬಟ್ಟೆ ಮತ್ತು ಅಕ್ಕಿ ಚೀಲ ಹಾಕಿ ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಅದನ್ನೆಲ್ಲ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಿಲ್ಲ, ನಾನು ಏನು ಮೆಜರ್ಮೆಂಟ್ ಹೇಳ್ತೀನಿ ಆ ಮೆಜರ್ಮೆಂಟ್ಗೆ ನೀವು ಇದನ್ನು ಸ್ಟಿಚ್ ಮಾಡಿ ಇಟ್ಕೋಬೇಕು ಅಷ್ಟೇ. ನೀವು ಬಾಕ್ಸ್ ಟೈಪಲ್ಲಿ ಅದನ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ಸ್ಟಿಫ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ ಒಳಗಡೆಗೆ ನಾನು ಈ ಸಲ ಏನಪ್ಪ ಅಂದರೆ ಅಕ್ಕಿ ಚೀಲ ಮತ್ತು ಲೈನಿಂಗ್ ಬದಲು ಸ್ಪಂಜ್ ಹಾಕಿದ್ದೀನಿ. ಸ್ಪಂಜು ಅಂತ ಏನಂದರೆ ಈ ಸೀರೆಗಳ ಒಳಗಡೆ ಇಟ್ಟಿರ್ತಾರಲ್ಲ, ಮೆತ್ತಗಿರುತ್ತಲ್ಲ, ಅದನ್ನು ಹಾಕಿ ಸ್ಟಿಚ್ ಮಾಡಿದ್ದೀನಿ. ಹೇಳ್ದಂಗೆ ಸ್ಪಂಜು, ಅಕ್ಕಿ ಚೀಲ ಮತ್ತು ಮೇನ್ ಫ್ಯಾಬ್ರಿಕ್ಕು ಮೂರನ್ನು ಹಾಕಿ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡು ಪೀಸ್ ಬಂದು ಸೈಡ್ಗೆ, 2 ಟ್ಯಾಗು, 2 ಜಿಪ್ಪು, 2 ರನ್ನರು ತೊಗೊಂಡಿದ್ದೀನಿ. ಓಕೆನಾ. ಜಿಪ್ಪು ಬಂದ್ಬಿಟ್ಟು 17 ಇಂಚಿಗೆ ತೊಗೊಂಡಿದ್ದೀನಿ. ಈ ಥರ ಒಳಗಡೆ ಹಾಕಿ ನಾನು ಆಗಲೇ ಹೇಳ್ದಾಗೆ ಸ್ಪಂಜು, ಅಕ್ಕಿ ಚೀಲ ಮತ್ತು ಮೇನ್ ಪೀಸು ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಮೇನ್ ಪೀಸ್ ಬಂದ್ಬಿಟ್ಟು ನಿಮಗೆ KG ಲೆಕ್ಕದಲ್ಲಿ ರಾಮಚಂದ್ರಪುರದಲ್ಲಿ ಸಿಗುತ್ತೆ. ನೀವೇನಾದರೂ ಟೈಲರಿಂಗ್ ಮಾಡ್ತಾಯಿದ್ದು ಸ್ವಲ್ಪ ಬಿಸ್ನೆಸ್ಸು ಡಲ್ಲಾಗಿದೆ, ಕೆಲಸನೇ ಇಲ್ಲ ಅನ್ನೋರು ಈ ಥರ ಒಂದು ಬಟ್ಟೆನ ತೊಗೊಬಂದು, ಇದು ಕಾಟನ್ ಬಟ್ಟೆ, ಪ್ರಿಂಟೆಡ್ ಬಟ್ಟೆ, ಆಮೇಲೆ ಬಟ್ಟೆನೂ ಚೆನ್ನಾಗಿದೆ, ಆಮೇಲೆ ಪ್ರಿಂಟೆಡ್ ಏನು ಹೋಗಲ್ಲ, ಅದು ವಾಶ್ ಮಾಡಿದ್ರೆ ವಾಶ್ ಮಾಡಿ ಇಟ್ಕೋಬೋದು. ಆ ಥರ ಇರುವಂಥ ಬಟ್ಟೆ, ಚೆನ್ನಾಗಿರೋ ಬಟ್ಟೆ. ಇವೆಲ್ಲ ಗಾರ್ಮೆಂಟ್ಸಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಉಳಿದಿರೋದನ್ನೆಲ್ಲ ಆ ಥರ ಅಲ್ಲಿ KG ಲೆಕ್ಕದಲ್ಲಿ ಮಾರ್ತಾರೆ. ಓಕೆನಾ. ರಾಮಚಂದ್ರಪುರಕ್ಕೆ ಹೋದರೆ ನೀವು KG ಲೆಕ್ಕದಲ್ಲಿ ತೊಗೊಬಂದು ಈ ಥರ ಬ್ಯಾಗ್ಗಳನ್ನ ರೆಡಿ ಮಾಡಿ ಹೋಲ್ಸೇಲಲ್ಲಿ ತೊಗೊಬಂದ್ಬಿಟ್ಟು ನೀವು ಈ ಥರ ಬ್ಯಾಗ್ಗಳನ್ನ ಇದನ್ನ 100 ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಬೋದು. ಓಕೆನಾ. 2 ಜಿಪ್ಪು ಬರುತ್ತೆ. ನೀವು ಆರಾಮಾಗಿ ಸೇಲ್ ಮಾಡ್ಕೋಬೋದು. ನೀವು ಒಳಗಡೆ ಬೇಕಾದ್ರೆ ಅಕ್ಕಿ ಚೀಲ ಇದ್ದರೆ, ಇವಾಗ ಮಾಮೂಲಿ ಅಕ್ಕಿ ತರೋರು ಚೀಲಗಳನ್ನ ಇಟ್ಕೊಂಡಿರ್ತಾರೆ, ಅದಾದರೂ ಯೂಸ್ ಮಾಡ್ಬೋದು. ಇಲ್ಲ ಲೈನಿಂಗು ಕ್ಯಾನ್ವಾಸ್ ಹಾಕಿ ಯೂಸ್ ಮಾಡ್ಬೋದು. ಓಕೆನಾ. ಅಕ್ಕಿ ಚೀಲ ಅಂತೂ ಇದ್ದೇ ಇರುತ್ತೆ. ಆರಾಮಾಗಿ ಇರೋದನ್ನೇ ಹಾಕಿ ನೀವು ಒಳಗಡೆಗೆ ಒಂಚೂರು ಲೈನಿಂಗ್ ಬಟ್ಟೆ ಹಾಕ್ಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡಿಬಿಟ್ಟು ಆರಾಮಾಗಿ 100 ರೂಪಾಯಿಗಂತೂ ಆರಾಮಾಗಿ ಸೇಲ್ ಆಗುತ್ತೆ. ಓಕೆನಾ. ನೀವು ಟೈಲರಿಂಗ್ ಕೆಲಸ ಕಲ್ತಿರೋರು ಈ ಥರದನ್ನು ಬೇಕಂದರೆ ನೀವು ಮಾಡ್ಕೋಬೋದು. ನಾನು ಆಲ್ರೆಡಿ ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ರಾಮಚಂದ್ರಪುರಕ್ಕೆ ಹೋದರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ನೋಡೋಣ, ನನ್ನ ಬಟ್ಟೆ ಇನ್ನೂ ಸ್ವಲ್ಪ ಇದೆ, ಬಟ್ಟೆ ಎಲ್ಲ ಖಾಲಿ ಆದಮೇಲೆ ಹೋಗ್ತೀನಿ. ಅವಾಗ ಹೋದಾಗ ನಿಮಗೆ ತೋರಿಸ್ತೀನಿ. ಓಕೆನಾ. ಇದು ಬಂದ್ಬಿಟ್ಟು ನನ್ನ ಮಗನ ಪ್ರಾಜೆಕ್ಟ್ಗೆ ಅಂತ ತಂದಿರೋ ಬಟ್ಟೆ. ಅದರಲ್ಲಿ ಉಳಿದಿರೋ ಬಟ್ಟೆಗಳನ್ನ ಒಂಚೂರು ಡ್ಯಾಮೇಜ್ ಆಗಿರೋದು, ಕಲರ್ ಆಗಿರೋದು, ಆ ಥರ ಬಟ್ಟೆ ಎಲ್ಲ ಇರುತ್ತೆ. ಅದು KG ಲೆಕ್ಕದಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೆ. ಅದನ್ನು ತೊಗೊಬಂದು ನೀವು ಈ ಥರ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ. ಇದೇ ಥರ ಅಲ್ಲ, ಇನ್ನೂ ಹೆಣ್ಮಕ್ಳದ್ದು ಫ್ರಾಕು, ಇಲ್ಲ ಒಳಗಡೆ ಹಾಕೊಳ್ಳೋ ಪೆಟಿಕೋಟು, ಚಿಕ್ಕ ಚಿಕ್ಕ ಮಕ್ಕಳದು, ಅದನ್ನೆಲ್ಲ ಸೇಲ್ ಮಾಡ್ಬೋದು. ಬೇಸಿಗೆಗಾಲದಲ್ಲಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಬೇಸಿಗೆಗಾಲದಲ್ಲಿ ಸೆಕೆಗಾಲಕ್ಕೆ ಕಾಟನ್ ಬಟ್ಟೆ ಹಾಕೋಬೇಕು ಅಂತಾರೆ ಮಕ್ಕಳಿಗೆಲ್ಲ. ನೀವು ಆ ಥರ ಪೆಟಿಕೋಟನ್ನು ಬೇಕಂದರೆ ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ನೀವು ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಬೇಕಾದರೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಫ್ರಾಕು ಆ ಥರ ಯಾವ ಥರ ಹೊಲಿಯೋದು, ಈ ಕಾಟನ್ ಬಟ್ಟೆ ಲೈನಿಂಗ್ ಬೇಡ, ಏನು ಬೇಡ, ಹಾಗೇ ಸ್ಟಿಚ್ ಮಾಡ್ಬೋದು. ಓಕೆನಾ. ಮತ್ತು ಇದ್ರ ಲೆಂತು ಉದ್ದ ಬಂದ್ಬಿಟ್ಟು 17.5, ಅಗಲ ಬಂದ್ಬಿಟ್ಟು 9 ಇಂಚು. ಓಕೆನಾ. ಈ ರೀತಿ ಅಳತೆ ತೊಗೊಳ್ಳಿ, ನೀಟಾಗಿ ತೊಗೊಂಡು ಅದನ್ನ ನಾನು ಆಲ್ರೆಡಿ ಮಾರ್ಕ್ ಮಾಡಿ ಹೇಳ್ದಂಗೆ ಎಲ್ಲ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಟ್ಯಾಗಿಗೆ ಬಂದ್ಬಿಟ್ಟು 17 ಇಂಚು ಉದ್ದ ತೊಗೊಳ್ಳಿ, 3 ಇಂಚು ಅಗಲ ತೊಗೊಳ್ಳಿ. ಬೇಕಂದರೆ ನೀವು ಒಳಗಡೆಗೆ ಅಕ್ಕಿ ಚೀಲದನ್ನು ಹಾಕಿ ಇಟ್ಕೋಬೋದು. ಓಕೆನಾ. ಅಕ್ಕಿ ಚೀಲದ ಅದನ್ನು ಸ್ವಲ್ಪ ಹಾಕಿದ್ರೆ ಟ್ಯಾಗಿಗೆ ಒಂಥರ ಥಿಕ್ನೆಸ್ ಆಗಿ ಚೆನ್ನಾಗಿರುತ್ತೆ. ಓಕೆನಾ. ಇದೆಲ್ಲ ಆಯಿತು. ಈ ಪೀಸ್ಗೆ ಬಂದ್ಬಿಟ್ಟು ಟ್ಯಾಗ್ ಆದಮೇಲೆ ಮತ್ತು ಇನ್ನೂ 2 ಪೀಸ್ ಇಟ್ಕೊಂಡಿದ್ದೀವಲ್ಲ, ಅದಕ್ಕೂ ಅಳತೆ ತೊಗೊಬಿಡೋಣ. ಅದು ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು 4.5, ಉದ್ದ ಬಂದ್ಬಿಟ್ಟು 7.5 ಬರುತ್ತೆ. ಓಕೆನಾ. ಈ ರೀತಿ ತೊಗೊಬಿಡಿ. ಆರಾಮಾಗಿ ನೀವು ನೋಡಿಕೊಂಡ್ರೆ ಈ ಅಳತೆಯಲ್ಲಿ ಮಾಡ್ಕೋಬೋದು. ನಾನು ಹೇಳ್ದಂಗೆ ಅಗಲ ಬಂದ್ಬಿಟ್ಟು 4.5, ಇದು 7.5. ಇಷ್ಟು ರೆಡಿ ಮಾಡಿಕೊಂಡ್ರೆ ನೀವು ಈ ಬ್ಯಾಗನ್ನು ಆರಾಮಾಗಿ ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ಈ ಥರ ಬಟ್ಟೆನೇ ತಂದು ಸೇಲ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಹತ್ರ ಉಳಿದಿರೋ ಪೀಸ್ಗಳನ್ನೂ ಹಾಕಿ ಇನ್ನೂ ಬೇರೆ ಬೇರೆ ಪೌಚ್ಗಳನ್ನೆಲ್ಲ ರೆಡಿ ಮಾಡ್ಬೋದು. ನೀವು 50 ರುಪೀಸಿಗೆ ಸೇಲ್ ಮಾಡೋ ಪೌಚ್ನೆಲ್ಲ ರೆಡಿ ಮಾಡ್ಬೋದು. ಅದಕ್ಕೆ ಸಿಂಗಲ್ ಜಿಪ್ ಹಾಕ್ಬಿಟ್ಟು ಆರಾಮಾಗಿ ಇನ್ನು ಚಿಕ್ಕದಾಗಿ ಕೈಲಿ ಇಟ್ಕೊಂಡು ಹೋಗುವಂಥ ಪರ್ಚ್ಗಳು, ಕಾಯಿನ್ ಪೌಚ್ಗಳು, ಈ ಥರದ್ದನ್ನೆಲ್ಲ ನೀವು ಜೊತೆಗೆ ಸೇಲ್ ಹಾಕ್ಕೊಂಡ್ರೆ ಆರಾಮಾಗಿ ಒಂದು ಸಣ್ಣ ಬಿಸ್ನೆಸ್ಸನ್ನೇ ಮಾಡ್ಕೋಬೋದು. ಓಕೆನಾ. ಅದರಲ್ಲಿ ನಿಮ್ಮ ಲಕ್ ಚೆನ್ನಾಗಿದ್ದರೆ ಚೆನ್ನಾಗಿ ಬಿಸ್ನೆಸ್ ಆಗಿ ಆರ್ಡ್ರೆಲ್ಲ ಬರ್ಬೋದು. ಓಕೆನಾ. ಅಂದರೆ ಪ್ರಯತ್ನ ಅಂತೂ ಮಾಡಬೇಕು. ಪ್ರಯತ್ನ ಮಾಡ್ದೇ ಯಾವುದೂ ಆಗಲ್ಲ ಅಂತ ಕೂತ್ಕೋಬಾರ್ದು. ನೀವು ಪ್ರಯತ್ನ ಮಾಡಿದ್ರೆ ಯಾವುದಾದ್ರೂ ಒಂದು ದಾರಿ ಕಾಣಿಸುತ್ತೆ. ಓಕೆನಾ. ಇವಾಗ ಇದು ಟ್ಯಾಗ್ ಸ್ಟಿಚ್ ಮಾಡ್ಕೊಂಡಾಯಿತು. ಟ್ಯಾಗ್ ಆದಮೇಲೆ
ಇವಾಗ ಈ ಪೀಸ್ನ ತೊಗೊಂಡು ಇದನ್ನು ಫಸ್ಟ್ಗೆ ನಾವು 2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 2 ಇಂಚ್ಗೆ ಇದು ಸ್ವಲ್ಪ ಸುತ್ತ ಆ ಕಡೆ ಎಲ್ಲ ಓಪನ್ ಇದ್ದರೆ ಸ್ಟಿಚ್ ಮಾಡ್ಕೊಂಬಿಡಿ ನೀಟಾಗಿ. ನಾನು ಆಲ್ರೆಡಿ ಬಾಕ್ಸ್ ಟೈಪ್ ಸ್ಟಿಚ್ ಮಾಡಿದೆ. ಸೈಡ್ ಕಡೆ ಎಲ್ಲ ಓಪನ್ ಇರುತ್ತಲ್ಲ, ಅದಕ್ಕೋಸ್ಕರ ಹಾಗೇ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ಗೆ ಉದ್ದಕ್ಕೂ ಮಾರ್ಕ್ ಮಾಡಿ, ಒಂದು ಸ್ಕೇಲ್ ಇದ್ದರೆ ಮಾರ್ಕ್ ಹಾಕ್ಕೊಳ್ಳಿ. ಆ ಥರ ಸ್ಕೇಲಲ್ಲಿ ಮಾರ್ಕ್ ಹಾಕೋದ್ರಿಂದ ನಿಮಗೆ ಒಂಥರ ಸ್ಟಿಫ್ನೆಸ್ ಇರುತ್ತೆ, ನೀಟಾಗಿರುತ್ತೆ. ಓಕೆನಾ. 2 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೀವು ಕೈಯಲ್ಲೇ ಹಾಕ್ಬೋದು. ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಸ್ಕೇಲಲ್ಲಿ ನೀಟಾಗಿ ಒಂದೇ ಸಮ ಬರುತ್ತೆ ಅಂತ ಅಷ್ಟೇ. ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಗೆ ಇಲ್ಲಿ ಒಳಗಡೆ ಪರ್ಸ್ಗೆ ಮಾರ್ಕ್ ಮಾಡ್ಕೋತಾ ಇರೋದು. ನೀವು ಪಾಕೆಟ್ ಇಟ್ಟರೆ ಇಷ್ಟಕ್ಕೆ ಅರ್ಧಕ್ಕೆ ಮಾತ್ರ ಇಡಬೇಕು. ಅರ್ಧಕ್ಕಿಂತ ಜಾಸ್ತಿ ಇಡೋಕ್ಕೆ ಹೋಗಬಾರ್ದು. ನಾವೇನು ಅರ್ಧ ಇರುತ್ತೆ ಫೋಲ್ಡ್ ಮಾಡ್ತೀವಲ್ಲ, ಅಷ್ಟಕ್ಕೆ ಮಾತ್ರ ಪೌಚನ್ನ ರೆಡಿ ಮಾಡ್ಕೋಬೇಕು. ಓಕೆನಾ. ಇವಾಗ ಇದು ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಅದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಜಿಪ್ ಹಾಕ್ಕೊಳ್ಳಿ. ಜಿಪ್ಪು ಬಂದುಬಿಟ್ಟು ನೀವು ಏನು ಇವಾಗ 9 ಇಂಚ್ ತೊಗೊಂಡಿದ್ದೀರಲ್ಲ, ಅದಕ್ಕಿಂತ ಜಾಸ್ತಿ ತೊಗೋಬೇಕು. 9.25 ಇಲ್ಲ 9.25 ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ನೀವು ಆ ಕಡೆ ಸೈಡ್ ಈ ಕಡೆ ಸೈಡ್ ಸ್ವಲ್ಪ ಬಿಡಬೇಕು. ನೀವು ಹಾಗೆ ಬಿಡದೇ ಅದನ್ನು ಕಡ್ಡಿ ಥರ ಎಳೆದು ಜಿಪ್ ರನ್ನರ್ ಹಾಕುವಾಗ ಏನಾದರೂ ಹಾಕೋಕ್ಕಾಗಲಿಲ್ಲ ಅಂದರೆ ತುಂಡಾಗ್ಬಿಡುತ್ತೆ. ಓಕೆನಾ. ಅದಕ್ಕೋಸ್ಕರ ಒಂಚೂರು ಜಾಸ್ತಿ ಇದ್ದರೆ ರನ್ನರ್ ಹಾಕ್ಬಿಟ್ಟು ಕಟ್ ಮಾಡಿಬಿಡ್ಬೋದು. ಓಕೆನಾ. ಆಮೇಲೆ ಈ ಕಡೆ ಸ್ಟಿಚ್ ಆದಮೇಲೆ ಅದನ್ನು ಜಿಪ್ಪುದು ಇದಿರುತ್ತಲ್ಲ, ಆ ಕಡೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಅದು ಬಟ್ಟೆ ಕಾಣಿಸ್ತಾ ಇದ್ದಂಗೆ ತುದಿಗೆ ಹಾಕಿ. ಏನಕ್ಕಪ್ಪ ಅಂದರೆ ರನ್ನರ್ ಎಳೆದಾಡುವಾಗ ಅದು ಸಿಗಾಕೋಬಾರ್ದು. ಆ ಥರ ಒಂದು ತುದಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಓಕೆನಾ. ಇದು ರೆಡಿ ಆಯಿತು. ನೀವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೀಸು, ಅದನ್ನು ಈ ರೀತಿ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ಬಟ್ಟೆ ಏನು ಮಾರ್ಜಿನ್ ಇರುತ್ತೆ ಆ ಮಾರ್ಜಿನ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದು ಇಟ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ಸೇಮ್ ಮೊದಲು ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯೇ ಅದನ್ನು ಫೋಲ್ಡ್ ಮಾಡಿ ತುದಿಗೆ ಒಂದು ಸ್ಟಿಚ್ ಹಾಕ್ಕೊಡಿ. ಏನಕ್ಕಪ್ಪ ಅಂದರೆ ನಾನು ಹೇಳ್ದಂಗೆ ರನ್ನರು ಅದಕ್ಕೆ ಸಿಗಾಕೋಬಾರ್ದು. ನೀವು ಎಳೆದಾಡುವಾಗ ಇವಾಗ ತೆಗೆದು ಓಪನ್ ಮಾಡಿ ಕ್ಲೋಸ್ ಮಾಡಿದಾಗ ಅಲ್ಲೋಗಿ ಅದು ಸಿಗಾಕೋಬಾರ್ದು ಅಂತ ಆ ರೀತಿ ಸ್ಟಿಚ್ನ ತುದಿಗೆ ಹಾಕ್ಕೊಡಿ. ಓಕೆನಾ. ಅದೇ ನೀಟಾಗಿ ಫಿನಿಶಿಂಗ್ ಬರೋದು. ಮತ್ತು ಹೇಳ್ದಂಗೆ ರನ್ನರ್ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಈ ರೀತಿ ಸ್ಟಿಚಿಂಗ್ ಆಯಿತು. ನೀವು ಆ ಕಡೆ ಇವಾಗ ರನ್ನರ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಆಲ್ರೆಡಿ ನಾನು ರನ್ನರ್ ಹಾಕೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಹಾಕ್ಕೋಬೋದು ರನ್ನರ್ನ. ಈ ರೀತಿ ಆ ಕಡೆ ಈ ಕಡೆ ಒಂದು ರಫ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾವು ಫೋಲ್ಡ್ ಮಾಡುವಾಗ ಆ ಕಡೆ ಇದು ಮಾಡುವಾಗ ರನ್ನು ಈಚೆ ಬರಬಾರ್ದು ಅಂತ. ಯಾಕೆಂದರೆ ಓಪನ್ ಇದ್ದರೆ ಎಳ್ದಾಗ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಈ ರೀತಿ ಆದಮೇಲೆ ಪಾಕೆಟ್ಗೆ ನಾವೇನು ಆಲ್ರೆಡಿ ಎಕ್ಸ್ಟ್ರಾ ಅಕ್ಕಿ ಚೀಲದ ಬಟ್ಟೆ ಎತ್ತಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳಿದ್ನೆಲ್ಲ ಮಧ್ಯಕ್ಕೆ ಬರಬೇಕು, ಅದರಿಂದ ಕೆಳಗಡೆ ಹೋಗಬಾರ್ದು. ಮಧ್ಯದಿಂದ ಒಳಗಡೆನೇ ಬರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಅಷ್ಟೇ. ಇದು ಈ ರೀತಿ ಸ್ಟಿಚ್ ಮಾಡಿದ್ರೆ ಪಾಕೆಟ್ ರೆಡಿ ಆಗುತ್ತೆ ನಿಮಗೆ. ತುಂಬಾ ಬ್ಯೂಟಿಫುಲ್ಲಾಗಿದೆ. ನಾನು ಹೇಳ್ದಂಗೆ ನೀವು 100 ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಕೋಬೋದು. ಇದು ಲೇಡೀಸ್ ಬ್ಯಾಗ್, ಹ್ಯಾಂಡ್ ಬ್ಯಾಗ್, ಲೇಡೀಸ್ ಬ್ಯಾಗ್ ಅಂತ ಎಲ್ಲ ಹೇಳ್ತಾರೆ. ತುಂಬಾ ಬ್ಯೂಟಿಫುಲ್ಲಾಗಿರೋ ಬ್ಯಾಗ್ ಅಂತಲೇ ಹೇಳ್ಬೋದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇವಾಗ ಇದನ್ನು ಫೋಲ್ಡ್ ಮಾಡಿ ಮತ್ತೆ ಟ್ಯಾಗ್ ಇಟ್ಕೋಬೇಕಾಗುತ್ತೆ. ಓಕೆನಾ. ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನೀವು 4 ಮೂಲೆಯಲ್ಲೂ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಏನಕ್ಕಪ್ಪ ಅಂದರೆ ಟ್ಯಾಗ್ ಇಟ್ಕೊಳ್ಳೋಕ್ಕೋಸ್ಕರ. ನೋಡಿ, ಈ ಥರ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ. 2 ಕಡೆನೂ ಒಂದೇ ಸಮನಾಗಿ ರೆಡಿ ಮಾಡ್ಕೊಳ್ಳಿ. ಅದು ಸ್ಟಿಚ್ಚಿಂಗ್ ಮಾಡುವಾಗ ಏರುಪೇರು ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಇದು ರೆಡಿ ಆಯಿತು ಪಾಕೆಟು. ಇವಾಗ ಇದು ರೆಡಿ ಆದಮೇಲೆ ನಾನು ಹೇಳ್ದಂಗೆ 4 ಮೂಲೆಯಲ್ಲೂ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಮಾರ್ಕು ಅಂದರೆ ಟ್ಯಾಗ್ ಇಡೋದಕ್ಕೆ. ಏನು 2 ಇಂಚ್ ಮಾರ್ಕ್ ಮಾಡಿರ್ತೀರಲ್ಲ ಅದು ಒಳಗಡೆಗೆ ಬರೋ ಥರ ಇದು ಟ್ಯಾಗ್ನ ಇಟ್ಕೋಬೇಕು. ಓಕೆನಾ. ಈ ರೀತಿ ಮಧ್ಯಕ್ಕೊಂದು ಮಾರ್ಕ್ ಆಲ್ರೆಡಿ ಇಟ್ಕೊಂಡಾಗಿದೆ. ಇವಾಗ ಟ್ಯಾಗ್ ಇಟ್ಕೊಳ್ಳೋಕ್ಕೆ ನಾನು ಹೇಳ್ದಂಗೆ 4 ಮೂಲೆಯಲ್ಲೂ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 4 ಮೂಲೆಯಲ್ಲೂ. ಓಕೆನಾ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಟ್ಯಾಗ್ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಏನು ತೊಂದರೆ ಇಲ್ಲ. ಅಲ್ಲಿ ಕರೆಕ್ಟಾಗಿ 2 ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ, ಒಳಗಡೆಗೆ ತೊಗೊಳ್ಳಿ. 2 ಕಡೆನೂ ಅಷ್ಟೇ ಒಳಗಡೆಗೆ ಬರಬೇಕು, ಆಚೆ ಹೋಗಬಾರ್ದು. 2 ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಒಳಗಡೆಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. 2 ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೊಬಿಡಿ. 2 ಕಡೆನೂ ಅದೇ ರೀತಿ ಸ್ಟಿಚ್ ಮಾಡಾದ್ಮೇಲೆ ಜಿಪ್ ಹಾಕ್ಕೋಬೇಕು. ಅವಾಗೇನಾಗುತ್ತೆ, ನಿಮಗೆ ಟ್ಯಾಗ್ದು ಸ್ಟಿಚಿಂಗ್ ಆಗೋಗುತ್ತೆ, ಜಿಪ್ನೂ ಒಟ್ಟಿಗೆ ಹಾಕ್ಬಿಡ್ಬೋದು. ಒಂಥರ ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಈ ರೀತಿ
ಎರಡೂ ಕಡೆನೂ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ 2 ಇಂಚು ಮಾರ್ಕ್ ಮಾಡಿರ್ತೀವಲ್ಲ, ಅದು ಒಳಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಆಚೆ ಹಾಕ್ಕೋಬಾರ್ದು, ಟ್ಯಾಗ್ನ ಒಳಗಡೆಗೆ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಮಾರ್ಕ್ ಇರುತ್ತಲ್ಲ, ಮಾರ್ಕಿಂದ ಒಳಗೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಆಲ್ರೆಡಿ ಇನ್ನೊಂದು ಜಿಪ್ ಇಟ್ಕೊಂಡಿದ್ದೀವಲ್ಲ, ಜಿಪ್ಪನ್ನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸೀದಾ ಇಟ್ಕೊಂಡದ್ದು ಹೆಂಗಿದ್ರೆ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನೀಟಾಗಿ ಇಟ್ಕೊಳ್ಳಿ. ಒಂಚೂರು ಆ ಕಡೆ ಈ ಕಡೆ ಆಗ್ತಿದ್ದಂಗೆ ನೀಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸೈಡ್ ತೊಗೊಂಡು ಹಾಗೆ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಬೇಕಾದ್ರೆ ನೀವು ಈ ಟ್ಯಾಗ್ನ ನೀಟಾಗಿ ಮಧ್ಯದಲ್ಲಿ ಬರೋ ಥರ ನೋಡ್ಕೊಳ್ಳಿ. ಏನಾಗ್ಬಿಡುತ್ತೆ, ಮಧ್ಯದಲ್ಲಿ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ಓಕೆನಾ? ಅದನ್ನ ನೀಟಾಗಿ ಕೆಳಗಡೆ ತೆಗೆದು ಆಮೇಲೆ ಸ್ಟಿಚ್ ಮಾಡಿ. ಏನಕ್ಕಂದರೆ ಗೊತ್ತಿಲ್ಲದೇ ಕೆಳಗಡೆ ಸ್ಟಿಚ್ ಮಾಡಿಬಿಟ್ರೆ ಮತ್ತೆ ಓಪನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲು ನೋಡಿಕೊಂಡು ಟ್ಯಾಗ್ನ ಕರೆಕ್ಟಾಗಿ ಮಧ್ಯೆ ಇಟ್ಕೊಂಡು ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಧ್ಯಕ್ಕೆ ಬರೋ ಥರ ಒಂದು ಪಿನ್ ಹಾಕ್ಕೊಂಬಿಡಿಬೇಕಾದ್ರೆ ಇನ್ನೂ ಒಳ್ಳೆಯದು. ಇವಾಗ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿ ರನ್ನರ್ ಹಾಕ್ಕೋಬೇಕು. ರನ್ನರ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಇವಾಗ 2 ಕಡೆ ಸ್ಟಿಚಿಂಗ್ ಆದಮೇಲೆ ಅದನ್ನು ಓಪನ್ ಮಾಡಿಬಿಡ್ಬೇಕು. ಓಪನ್ ಮಾಡಿ ಮತ್ತೆ ಸ್ಟಿಚ್ ಹಾಕ್ಕೋಬೇಕು ಇನ್ನೊಂದು ಸೈಡು. ಓಪನ್ ಮಾಡಿದ್ರೆ ನಾವು ಹಾಗೆ ಸ್ಟಿಚ್ ಹಾಕೋಕ್ಕಾಗಲ್ಲ. ಈ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಓಪನ್ ಮಾಡಬೇಕು ಜಿಪ್ಪನ್ನ. 2 ಭಾಗ ಮಾಡಿಬಿಡಿ. 2 ಭಾಗ ಮಾಡಿದ್ಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಾದ್ಮೇಲೆ ನಾನು ಆಗಲೇ ಹೇಳ್ದಾಗೆ ಅದನ್ನು ಓಪನ್ ಮಾಡಿಬಿಡಿ. ಓಪನ್ ಮಾಡಿಬಿಟ್ಟು ಮತ್ತೆ ಅದು ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ನಾನು ಹೇಳ್ದಾಗೆ ಅದು ಸಿಗಾಕೊಳ್ದೇ ಇದ್ದಾಗೆ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ರನ್ನರ್ ಹಾಕ್ಕೊಳ್ಳಿ. ರನ್ನರ್ ಹಾಕ್ಬಿಟ್ಟು ಮತ್ತೆ ಉಲ್ಟಾ ತಿರುಗಿಸ್ಕೋಬೇಕು. ಓಕೆನಾ? ಇವಾಗ ಮತ್ತೆ ಒಂದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ರನ್ನರ್ ಹಾಕ್ಬಿಡಿ. ರನ್ನರ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸೈಡಲ್ಲಿ ಆ ಕಡೆ ಮೂಲೆ ಈ ಕಡೆ ಮೂಲೆ 2 ಕಡೆನೂ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಟ್ಯಾಗ್ನ ನೀಟಾಗಿ ತುದೀಲಿ ಸ್ವಲ್ಪ ಎಳೆದುಬಿಟ್ಟು ನೀಟಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ಓಕೆನಾ? ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಓಕೆನಾ? ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಆ ಕಡೆ ಈ ಕಡೆ ರಫ್ ಮಾಡಿಬಿಟ್ಟು ಇವಾಗ ಅದನ್ನ ಹೇಳ್ದಂಗೆ ಉಲ್ಟಾ ತಿರುಗಿಸ್ಕೊಂಡ್ಬಿಡೋಣ. ತಿರುಗಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಇನ್ನು 2 ಪೀಸ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ತುದಿಗೆ ಸ್ಟಿಚ್ ಮಾಡಿ. ಒಂದು ಅರ್ಧ ಇಂಚಿಗೆ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ತುದಿಯಿಂದ ಆ ಕಡೆ ಅರ್ಧ ಇಂಚಿಗೆ ಬಿಟ್ಟು ಇದು ಕಟಿಂಗ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡಿಬಿಟ್ಟು ಇದೊಂಚೂರು ನಿಮಗೆ ಕಷ್ಟ ಅನಿಸ್ಬೋದು. ಲಾಸ್ಟಲ್ಲಿ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಬಂತು ಅಂದರೆ ತುದಿಲಿ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ? ತೊಂದರೆ ಏನಿಲ್ಲ. ಇವಾಗ ಜಾಸ್ತಿ ಬಟ್ಟೆ ಬಂತು ಅಂತ ಟೆನ್ಷನ್ ಮಾಡೋಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಒಂಚೂರು ಜಾಸ್ತಿ ಬಂದರೆ ಬಟ್ಟೆ ಅದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಒಂದು 1/4 ಇಂಚಷ್ಟು ಬಟ್ಟೆ ಜಾಸ್ತಿ ಬರ್ಬೋದು. ಅಕಸ್ಮಾತ್ ಬಂದರೆ ಕಟ್ ಮಾಡಿ ತೆಗೆದುಬಿಡಿ. ಇಲ್ಲ ಹಾಗೆ ಅಡ್ಜಸ್ಟ್ ಆಯಿತು ಅಂದರೆ ತೊಂದರೆ ಏನಿಲ್ಲ. ಓಕೆನಾ? ಈ ರೀತಿ ಮಧ್ಯಕ್ಕೆ ಅದು ಟ್ಯಾಗ್ ಆ ಕಡೆ ಈ ಕಡೆ ಹೋಗದೆ ಇದ್ದಾಗ ಪಿನ್ ಹಾಕ್ಬಿಟ್ಟು ಇಟ್ಕೊಳ್ಳಿ. ಯಾಕೆಂದರೆ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ಟಿಚ್ ಆಗಿಬಿಡ್ಬೋದು. ಅದಕ್ಕೋಸ್ಕರ ಮಧ್ಯೆ ಪಿನ್ ಹಾಕ್ಬಿಟ್ರೆ ಕರೆಕ್ಟಾಗಿ ಮಧ್ಯದಲ್ಲೇ ಇರುತ್ತೆ, ನಿಮ್ಗೆ ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗೋಲ್ಲ. ಓಕೆನಾ? ಇವಾಗ ಈ ರೀತಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಅರ್ಧ ಇಂಚಿಗೆ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸೈಡು ಫುಲ್ಲು ತುದಿಗೆ ತೊಗೊಳ್ಳಿ. ಒಂದು ಕಡೆ ಒಂದು ಅರ್ಧ ಇಂಚು ಇಲ್ಲ 1/4 ಇಂಚಷ್ಟು ಬಿಟ್ಟು ಕಟ್ ಮಾಡಿ. ಓಕೆನಾ? ಫೋಲ್ಡ್ ಮಾಡಿಕೊಂಡು ಒಂಥರ ವಿ ಶೇಪಲ್ಲಿ ಬರಬೇಕಿದು. ನೋಡಿ ಈ ರೀತಿ ಬಂತು. ಇವಾಗ ಇದನ್ನು ನೀವು ಅದು ಆಲ್ರೆಡಿ ನಾವು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ, 2 ಪೀಸನ್ನು ಅದೇ ರೀತಿ ಮಾಡ್ಕೊಳ್ಳಿ. ಯಾಕಂದರೆ 2 ಕಡೆನೂ ಬರುತ್ತೆ ಈ ಪೀಸು. ಆ ಕಡೆ ಒಂದು ಪೀಸು, ಈ ಕಡೆ ಒಂದು ಪೀಸು. ಇವಾಗ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ ಮತ್ತೆ ಜಿಪ್ ಇರುತ್ತಲ್ಲ, ಜಿಪ್ ಮಧ್ಯೆ 2 ಕಡೆ ಮಧ್ಯೆ ಇಟ್ಕೊಳ್ಳಿ. ನೀಟಾಗಿ ಪಿನ್ ಹಾಕಿ ಇಲ್ಲ ಸ್ಟಿಚ್ ಆದರೂ ಹಾಕಿ ನೀಟಾಗಿ ಇಟ್ಕೊಂಡು 2 ಕಡೆನೂ ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನೀವು ಕೆಳಗಡೆಯಿಂದ ಸ್ಟಿಚ್ ಬಂದಾಗ ಜಿಪ್ ಹತ್ರ ಎಕ್ಸ್ಟ್ರಾ ಬಟ್ಟೆ ಬಂದರೆ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ತುಂಬಾ ಅಂದರೆ ನೋಡೋಕ್ಕೂ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಏನಿಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಒಂಚೂರು ಪಿನ್ನುಗಳು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಈಸಿ ಆಗುತ್ತೆ. ನೋಡಿ ಈ ಥರ ಒಂದು ಪಿನ್ ಹಾಕ್ಕೊಂಬಿಡಿ. ಹೀಗೇ ಸುತ್ತ ಅದೇನು ಸ್ಟಿಚಿಂಗ್ ಮಾಡೋದಿದೆ ಎಲ್ಲನೂ ಸೇರಿಸ್ಬಿಟ್ಟು ನೀಟಾಗಿ ಸ್ಟಿಚ್ ಹಾಕ್ಕೊಬಿಡಿ. ಅವಾಗೇನಾಗುತ್ತೆ, ನಿಮಗೆ ಈ ಬಟ್ಟೆ ಎಕ್ಸ್ಟ್ರಾ ಎಲ್ಲೂ ಇದಾಗಲ್ಲ, ಅವಾಗ ನೀಟಾಗಿ ಬಂದ್ಬಿಡುತ್ತೆ. ಓಕೆನಾ? ಈ ರೀತಿ ಗುಂಡು ಪಿನ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಬಿಡಿ. ಓಕೆನಾ? 2 ಕಡೆನೂ ನೀಟಾಗಿ ಒಂಥರ ಬಾಕ್ಸ್ ಟೈಪಲ್ಲಿ ಮಾಡಿ ಸ್ಟಿಚ್ ಮಾಡಿ. ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ. ಈ ಬ್ಯಾಗ್ ಅಂತೂ, ಪೌಚ್ ಅಂತೂ ಲೇಡೀಸ್ ಬ್ಯಾಗ್. ಇದು 2 ಜಿಪ್ಪು ಬರುತ್ತೆ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿರೋಂಥ ಬ್ಯಾಗ್ ಇದು. ಓಕೆನಾ? ನೋಡಿ ಈ ರೀತಿ ಗುಂಡು ಪಿನ್ಗಳು ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ
ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಹಾಕ್ಕೊಂಡು ಆಮೇಲೆ ಅದನ್ನ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಆಯಿತು. ಇದೇ ರೀತಿ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ ಇದು, ಇನ್ನೇನು ತೊಂದರೆ ಇಲ್ಲ. ಅಲ್ಲಿ ಏನಾದರೂ ಜಿಪ್ ಹತ್ರ ಸ್ವಲ್ಪ ಬಟ್ಟೆ ಜಾಸ್ತಿ ಬಂತು ಅಂದರೆ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಅದೊಂದು ಆರಾಮಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಈ ರೀತಿ ಸ್ಟಿಚ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿರೋ ಬ್ಯಾಗು ರೆಡಿ ಆಗುತ್ತೆ. ಓಕೆನಾ? ನೀವು ಒಂದು ಕಡೆ ಹೇಗೆ ಸ್ಟಿಚ್ ಮಾಡ್ತೀರೋ ಇನ್ನೊಂದು ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ. ಇದು ನೀವು ಬೇಕು ಅಂದರೆ ಅದು ಬಟ್ಟೆ ಕಾಣಿಸ್ತಾ ಇದ್ದಂಗೆ ಅಲ್ಲಿಗೆ ನೀವು ಒಂದು ಬಟ್ಟೆ ಪೀಸ್ನ ಕೊಟ್ಟು ಫೋಲ್ಡ್ ಮಾಡ್ಬೋದು. ಅದು ಆಪ್ಷನಲ್. ನೀವು ಮಾಡಿದ್ರೆ ಫಿನಿಶಿಂಗ್ ಇರುತ್ತೆ. ನೀವು ಸೇಲ್ ಮಾಡ್ತೀವಿ ಅಂದರೆ ಆ ಥರ ಮಾಡಿದಾಗ ಫಿನಿಶಿಂಗ್ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆನಾ? ಬೇಕು ಅಂದರೆ ಮಾಡ್ಬೋದು, ಬೇಡ ಅಂದರೆ ಏನಾದೇನು ಆಪ್ಷನಲ್. ಓಕೆನಾ? ನೀವು ಮಾಡ್ತೀನಿ ಪರವಾಗಿಲ್ಲ ಅನ್ನೋದಾದರೆ ಮಾಡ್ಬೋದು, ಇಲ್ಲ ಅಂದರೆ ಏನು ಮಾಡಲೇಬೇಕು ಅಂತ ಏನಿಲ್ಲ. ಓಕೆನಾ? ಓಕೆ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಪೌಚು ರೆಡಿ ಆಗುತ್ತೆ. ಓಕೆನಾ? ನೋಡಿ, ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಹಾಕಲಿ ಡಬಲ್ ಸ್ಟಿಚ್ ಹಾಕಿ. ಯಾಕೆಂದರೆ ನಾವು ರೆಡಿ ಮಾಡ್ತಾ ಇರೋದ್ರಿಂದ ಒಂಚೂರು ಬಿಚ್ಕೊಂಡ್ರೆ ಇವ್ರು ರೆಡಿ ಮಾಡಿಕೊಟ್ಟಿನೂ ಬೇಗ ಬಿಚ್ಕೋತಲ್ಲ ಅಂತ ಬೇಜಾರಾಗಬಾರ್ದು ಕಸ್ಟಮರ್ಗೆ. ಹಾಗಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಈಸಿಯಾಗಿ ಸ್ಟಿಚ್ ಆಯಿತು. ಈ ರೀತಿ 2 ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿರುತ್ತೆ. 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ನಾನು ಆಗಲೇ ಹೇಳ್ದಂಗೆ ಆ ಕಡೆ ಸ್ಟಿಚ್ ಮಾಡ್ತೀವೋ ಈ ಕಡೆನೂ ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಏನು ಒಂದು ಕಡೆ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಇನ್ನೊಂದು ಕಡೆಗೆ ಈಸಿಯಾಗಿ ಗೊತ್ತಾಗುತ್ತೆ. ಅವಾಗ ಏನಾದರೂ ಎಕ್ಸ್ಟ್ರಾ ಬಟ್ಟೆ ತೆಗಿಬೇಕು ಅಂದರೆ ಕಟ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಒಂದು ಕಡೆ ಹೇಗೆ ಸ್ಟಿಚ್ ಮಾಡ್ತೀರೋ ಅದೇ ಥರ ಇನ್ನೊಂದು ಕಡೆನೂ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಸ್ಟ್ರೇಟ್ ಇರುತ್ತಲ್ವ ಪೀಸು, ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ರೌಂಡ್ ಶೇಪ್ ಬರಬೇಕು. ಅವಾಗೇನಾಗುತ್ತೆ, ನೀವು ನ್ಯಾಚ್ ಹಾಕ್ಕೊಂಡ್ರೆ ಅವಾಗ ನೀಟಾಗಿ ರೌಂಡ್ ಶೇಪ್ ತಿರುಗುತ್ತೆ. ಇಲ್ಲ ಅಂದರೆ ರೌಂಡ್ ಶೇಪ್ ಬರೋಲ್ಲ, ಆವಾಗ ಕಷ್ಟ ಆಗುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಬ್ಯಾಗು ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ. ನಾನು ಹೇಳ್ದಂಗೆ ಇದನ್ನು ನೀವು 100 ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಬೋದು. ನೀವು ಇಲ್ಲಾಂದರೆ ಸೀರೆ ಬಟ್ಟೆ ಪೀಸಲ್ಲಾದರೂ ಉಳಿದ್ರೂ ರೆಡಿ ಮಾಡಿಕೊಡಿ, ಯಾವುದ್ರಲ್ಲಾದರೂ ರೆಡಿ ಮಾಡಿಕೊಡಿ, ಆರಾಮಾಗಿ ನೀವು 100 ರುಪೀಸ್ಗೆ ಸೇಲ್ ಮಾಡ್ಬೋದು. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿರೋ ಬ್ಯಾಗು ರೆಡಿ ಆಯಿತು. ನೋಡಿ, 2 ಜಿಪ್ಪು ಬರುತ್ತೆ. ಆರಾಮಾಗಿ ಒಂದು ಎಲ್ಲರೂ ಹೊರಗಡೆ ಹೋದಾಗ ತೊಗೊಂಡು ಹೋಗೋಕ್ಕಂತೂ ಸೂಪರಾಗಿದೆ. ಇಲ್ಲ ನೀವೇ ಈ ಥರ ಬಟ್ಟೆ ಇದ್ದರೆ ರೆಡಿ ಮಾಡಿ ಅಷ್ಟೇ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಬದಲು ಇದನ್ನೇ ಕೊಡ್ಬೋದು. ಓಕೆನಾ? ಈ ರೀತಿ ರೆಡಿ ಮಾಡಿಕೊಂಡು ನೀವು ಈ ಥರ ಒಂದು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು. ಓಕೆನಾ? ನೋಡಿ, ಈ ರೀತಿ ರೆಡಿ ಆಯಿತು. ಇವಾಗ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಬ್ಯಾಗು ರೆಡಿಯಾಗಿರುತ್ತೆ. ಈ ರೀತಿ ರೆಡಿ ಮಾಡಿಕೊಂಡು ನಾನು ಹೇಳ್ದಾಗೆ ನಿಮ್ಗೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಆರಾಮಾಗಿ ಮಾಡಿ ಸೇಲ್ ಮಾಡಿ. ಈ ಒಂದೇ ಅಂತಲ್ಲ, ಎಲ್ಲ ಥರದ ಬ್ಯಾಗೂ ರೆಡಿ ಮಾಡಿಕೊಂಡು ಸೇಲ್ ಮಾಡ್ಬೋದು ನೀವು ಸ್ಟಾರ್ಟ್ ಮಾಡಿದ್ರೆ. ಆಮೇಲೆ ನಿಮ್ಗೆ ಯಾವ ಕಸ್ಟಮರ್ಗೆ ಯಾವ ಬ್ಯಾಗ್ಗಳು ಸೇಲ್ ಆಗುತ್ತೆ ಅಂತ ಗೊತ್ತಾಗುತ್ತಲ್ವ, ಆ ಥರದನ್ನು ನೀವು ಆರಾಮಾಗಿ ಸೇಲ್ ಮಾಡ್ಕೋಬೋದು. ಅದೇ ಥರದನ್ನು ಸ್ಟಿಚ್ ಮಾಡಿ. ಓಕೆನಾ? ನಿಮ್ಮ ಹತ್ರ ಹಳೆಯ ಬಟ್ಟೆ ಪೀಸ್ ಇದ್ದರೆ ಅದರಲ್ಲೂ ರೆಡಿ ಮಾಡ್ಬೋದು. ಈ ಥರ ಬಟ್ಟೆ ಬೇಕು ಅಂದರೂ ನಾನು ಹೇಳ್ದಂಗೆ ರಾಮಚಂದ್ರಪುರದಲ್ಲಿ ಆರಾಮಾಗಿ ಸಿಗುತ್ತೆ, ಅಲ್ಲಿ ತೊಗೊಬಂದು ನೀವು ಹೋಲ್ಸೇಲಲ್ಲೇ ಸೇಲ್ ಮಾಡ್ಬೋದು ಸ್ಟಿಚ್ ಮಾಡಿ. ಓಕೆನಾ? ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ. 2 ಜಿಪ್ಪು ಬರುತ್ತೆ. ಆರಾಮಾಗಿ ಒಂಥರ ನೋಡೋಕ್ಕೇ ಒಂಥರ ಕ್ಯೂಟಾಗಿದೆ. ಇಲ್ಲಾದರೂ ಹೊರಗಡೆ ಒಂದು 1/4 ಲೀಟ್ರ್ ನೀರಿನ ಬಾಟ್ಲು, ಒಂದು ಮೊಬೈಲ್ ಇಟ್ಕೊಂಡು ಹೋಗೋಕ್ಕಂತೂ ಸೂಪರಾಗಿರುತ್ತೆ. ಓಕೆನಾ? ಇವಾಗ ಕೈಯಲ್ಲೆಲ್ಲ ಇಟ್ಕೊಂಡು ಹೋಗೋಕ್ಕೆ ಬೇಜಾರು ಅನ್ನೋರು ಈ ಥರ ಬ್ಯಾಗಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಓಕೆನಾ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇವಾಗ ಬಟ್ಟೆಗಳೇ ಬರ್ತಿಲ್ಲ ಅಂತ ಚಿಂತೆ ಮಾಡೋದಕ್ಕೆ ಹೋಗೋದು ಬೇಡ. ಈ ಥರ ಏನಾದರೂ ನಾವೇ ಕಂಡಿಡ್ಕೋಬೇಕು, ನಾವೇ ಏನಾದರೂ ಟ್ರೈ ಮಾಡಬೇಕು. ಓಕೆನಾ? ಈಗ ಈ ಥರದ್ದಂತೂ ಇವಾಗ ಫೋನಂತೂ ದೊಡ್ಡ ಫೋನಂತೂ ಎಲ್ಲರ ಹತ್ರನೂ ಇರುತ್ತೆ. ಆಗ ಈ ಥರದ ಬ್ಯಾಗ್ಗಳು ನೋಡಿದಾಗ ತೊಗೋತಾರೆ. ಓಕೆನಾ? ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಹೇಳ್ದಂಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ರಾಮಚಂದ್ರಪುರದ್ದು ವೀಡಿಯೋನು ಮಾಡಿ ಹಾಕ್ತೀನಿ. ಓಕೆನಾ? ಅಲ್ಲಿಂದ ತಂದು ಬಟ್ಟೆನ ಎಷ್ಟಕ್ಕೆ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅನ್ನೋದೆಲ್ಲನೂ ಬೇಕಾದರೆ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.